ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜೂನ್ 2026ರಲ್ಲಿ ಪುಷ್ಯ ನಕ್ಷತ್ರ ಯಾವಾಗ ಬಂದಿದೆ, ಅದರಲ್ಲೂ ಈ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಪುಷ್ಯ ನಕ್ಷತ್ರವು ಗುರುವಾರದಂದು ಬರುತ್ತಿದೆ. ಇದು ಗುರು ಪುಷ್ಯಾಮೃತ ಯೋಗದೊಂದಿಗೆ ಬಂದಿದೆ. ಹಾಗಾದರೆ ಪುಷ್ಯ ನಕ್ಷತ್ರದ ಯೋಗ ಯಾವಾಗ ಬಂದಿದೆ, ಪುಷ್ಯ ನಕ್ಷತ್ರ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಪುಷ್ಯ ನಕ್ಷತ್ರವು 27ನೇ ನಕ್ಷತ್ರಗಳಲ್ಲಿ 8ನೇ ನಕ್ಷತ್ರವಾಗಿದೆ. ಎಲ್ಲ ನಕ್ಷತ್ರಗಳಿಗಿಂತ ಪುಷ್ಯ ನಕ್ಷತ್ರವು ವಿಶೇಷವಾದ ಅತ್ಯಂತ ಶಕ್ತಿಶಾಲಿಯಾದ ನಕ್ಷತ್ರವಾಗಿದೆ. ಪುಷ್ಯ ಎಂಬ ಪದದ ಅರ್ಥವನ್ನು ನೋಡುವುದಾದರೆ ಅದು ಪೋಷಣೆ ಮತ್ತು ಬೆಳವಣಿಗೆ. ಈ ದಿನ ಯಾವುದೇ ಕೆಲಸವನ್ನು ಮಾಡಿದರೆ ಅದು ಬೆಳವಣಿಗೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಅಂದರೆ ಯಾವುದೇ ಕೆಲಸ ಮಾಡಲಿ ಅದು ದುಪ್ಪಟ್ಟಾಗುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ವಿಶೇಷವಾಗಿ ಹೊಸ ವಸ್ತುಗಳನ್ನು ಖರೀದಿಸುತ್ತಾರೆ, ಅದರಲ್ಲೂ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಲಾಗುತ್ತದೆ. ಈ ಪುಷ್ಯ ನಕ್ಷತ್ರದ ಸಮಯದಲ್ಲಿ ಪ್ರಾರಂಭವಾದ ಕೆಲಸವು ಹೆಚ್ಚಾಗಿ ದೀರ್ಘಕಾಲಿಕ ಮತ್ತು ಸ್ಥಿರ ಫಲಿತಾಂಶವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಅದರಲ್ಲೂ ಈ ಒಂದು ಪುಷ್ಯ ನಕ್ಷತ್ರವು ಗುರುವಾರದಂದು ಬಂದರೆ ಅದು ತುಂಬ ವಿಶೇಷವಾದದ್ದು. ಅದನ್ನು ಗುರು ಪುಷ್ಯಾಮೃತ ಯೋಗ ಎಂದು ಕರೆಯಲಾಗುತ್ತದೆ. ಈ ಬಾರಿ ಅಂದರೆ ಜೂನ್ 2026ರಲ್ಲಿ ಈ ಪುಷ್ಯ ನಕ್ಷತ್ರವು ಜೂನ್ 17ನೇ ತಾರೀಕು ಮತ್ತು ಜೂನ್ 18ನೇ ತಾರೀಕು ಬಂದಿದೆ. ಜೂನ್ 17ನೇ ತಾರೀಕು ಮಧ್ಯಾಹ್ನ 1:37 ಪ್ರಾರಂಭವಾಗಿ ಪುಷ್ಯ ನಕ್ಷತ್ರವು ಅಂತ್ಯವಾಗುವುದು ಜೂನ್ 18ನೇ ತಾರೀಕು ಗುರುವಾರ ಬೆಳಿಗ್ಗೆ 11:32. ಈ ಪುಷ್ಯ ನಕ್ಷತ್ರದಲ್ಲಿ ವಿಶೇಷವಾಗಿ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಸೂರ್ಯೋದಯದ ಪ್ರಕಾರ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪೂಜೆ ಮಾಡಲು ಜೂನ್ 18ನೇ ತಾರೀಕು ಗುರುವಾರದಂದು ಪುಷ್ಯ ನಕ್ಷತ್ರದ ಪೂಜೆಯನ್ನು ಮಾಡಬಹುದು. ಸೂರ್ಯೋದಯದ ಪ್ರಕಾರ ಜೂನ್ 18ನೇ ತಾರೀಕು ಗುರುವಾರದಂದು ಪುಷ್ಯ ನಕ್ಷತ್ರದ ಯೋಗವನ್ನು ಆಚರಿಸಬಹುದು. ಜೂನ್ 18ನೇ ತಾರೀಕು ಬೆಳಿಗ್ಗೆ 11:32 ಪುಷ್ಯ ನಕ್ಷತ್ರವು ಅಂತ್ಯ ಆಗೋದ್ರಿಂದ ಅಷ್ಟರೊಳಗೆ ಈ ಒಂದು ಪೂಜೆಯನ್ನು ನಡೆಸಬೇಕು. ಹಾಗೆ ಹೊಸ ವಸ್ತುವನ್ನು ಖರೀದಿಸಲು ಸಹ ಜೂನ್ 18ನೇ ತಾರೀಕು ಬೆಳಿಗ್ಗೆ 11:32 ಒಳಗೆ ಹೊಸ ವಸ್ತುವನ್ನು ಖರೀದಿಸಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜೂನ್ ತಿಂಗಳಲ್ಲಿ ಬರುವ ಪುಷ್ಯ ನಕ್ಷತ್ರ ಯಾವಾಗ ಬರುತ್ತದೆ, ಪುಷ್ಯ ನಕ್ಷತ್ರ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.